ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನವೆಂಬರ್ 11ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೊಳ್ಳಲಿರುವಂತಹ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯ ಲೋಕಾರ್ಪಣೆ ಅಂಗವಾಗಿ ಗುರುವಾರ ಕುದೂರು ಗ್ರಾಮದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಚ್.ಎಂ. ಕೃಷ್ಣಮೂರ್ತಿ ಅವರು ಹಾಗೂ ಮಾಗಡಿ ಬಿಜೆಪಿ ಯುವ ನಾಯಕರಾದ ಕೆ.ಆರ್. ಪ್ರಸಾದ್ ಗೌಡ ಅವರ ನೇತೃತ್ವದಲ್ಲಿ ಕುದೂರು ಹೋಬಳಿಯಾದ್ಯಂತ ಪವಿತ್ರ ಮೃತ್ತಿಕೆ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕುದೂರು ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಹಿಳೆಯರು ಪೂರ್ಣಕುಂಭ ಕಳಶದೊಂದಿಗೆ ಮೃತ್ತಿಕೆ ಸಂಗ್ರಹ ರಥಯಾತ್ರೆಗೆ ಅದ್ದೂರಿಯಾದ ಸ್ವಾಗತವನ್ನು ಕೋರಿದರು. ಇನ್ನು ಈ ವಾಹನಕ್ಕೆ ಕುದೂರಿನ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ದೇವಾಲಯದ ಮುಂಭಾಗದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು. ಮಹಾಪ್ರಭು ಮಾಗಡಿ ಕೆಂಪೇಗೌಡರವರಿಗೆ ಮಹಾಪ್ರಭು ಮಾಗಡಿ ಕೆಂಪೇಗೌಡರವರಿಗೆ ಶ್ರೀ ಕೆಂಪೇಗೌಡರ ರಥಯಾತ್ರೆಗೆ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಹೂಮಳೆ ಸುರಿಸುವುದರ ಮೂಲಕ ಇವತ್ತು ಕೆಂಪೇಗೌಡರ ರಥ ಏನಪ್ಪ ವಿಶೇಷ ಅಂತಂದ್ರೆ ಮಾಗಡಿ ಕೆಂಪೇಗೌಡ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡ ಕೆರೆಗಟ್ಟೆಗಳನ್ನ ಕಟ್ಟಿದಂತಹ ಪುಣ್ಯಾತ್ಮ ಮಾಗಡಿ ಕೆಂಪೇಗೌಡ ಎಲ್ಲ ಧರ್ಮದಗಳಿಗೂ ದೇಗುಲಗಳನ್ನ ನಿರ್ಮಿಸಿಕೊಟ್ಟಂತವರು ಮಾಗಡಿ ಕೆಂಪೇಗೌಡ ಎಲ್ಲಾ ಕಡೆ ಛತ್ರಗಳನ್ನ ಕಟ್ಟಿದಂತವ್ರು ಹೊರ ಊರುಗಳಿಂದ ಬಂದ್ರೆ ಉಳ್ಕೊಳ್ಳೋದಿಕ್ಕೆ ಯಾರು ಏನು ಕೇಳಿದ್ರೆ ಉಳ್ಕೊಳ್ಳೋದಿಕ್ಕೆ ಛತ್ರಗಳನ್ನ ಕಟ್ಟಿದಂತವ್ರು ದೇವಸ್ಥಾನ ನಿರ್ಮಾಣ ಮಾಡಿದ ನಂತರ ಅವರಿಗೆ ಕೊಡುಗೆ ಜಮೀನುಗಳನ್ನು ಕೊಟ್ಟು ಸದಾಕಾಲ ಭಗವಂತನ ಪೂಜೆಗೆ ಆದ್ಯತೆ ಕೊಟ್ಟಂತವರು ಮಾಗಡಿ ಕೆಂಪೇಗೌಡರು. ಅದರ ಜೊತೆಲಿ ತಮಗೂ ಇದು ನಮ್ಮ ಕುದೂರಿನ ಕೋಟೆಯ ಮಧ್ಯಭಾಗದಲ್ಲಿ ನಾವು ನಿಂತಿದ್ದೀವಿ. ಇಲ್ಲಿ ಕುದೂರಿನ ಭೈರವನ ಬೆಟ್ಟವು ನಿಮ್ಮ ಮನೆ ಬಾಗಿಲಲ್ಲಿದೆ. ಪ್ರತಿನಿತ್ಯ ನೋಡ್ತೀವಿ, ಅಲ್ಲಿ ಕಾಲಭೈರವ ಸ್ವಾಮಿಯನ್ನು ಸಹ ನೆಲೆಸಿದ್ದಾರೆ. ಹಾಗಾಗಿ ಇವತ್ತಿನ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಎಸ್. ಯಡಿಯೂರಪ್ಪನವರು 2021ರಲ್ಲಿ ದೇವನಹಳ್ಳಿಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಕೆಂಪೇಗೌಡರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗುದ್ದಲಿ ಪೂಜೆಯನ್ನ ಮಾಡಿದ್ರು. ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಹಾಗೆ ನಮ್ಮ ಕ್ಷೇತ್ರದ ಧೀಮಂತ ನಾಯಕರು, ಶಿಕ್ಷಣ ಸಚಿವರು, ರಾಮನಗರ ಜಿಲ್ಲೆ ಉಸ್ತುವಾರಿಗಳು ಆದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಹಳ ಸ್ಪೀಡಾಗಿ ಏನಾದರೂ ಒಂದು ಕೆಂಪೇಗೌಡರ ಕಾರ್ಯಕ್ರಮ ರೂಪಿಸಬೇಕು, ಅಭಿವೃದ್ಧಿಯನ್ನ ಪಡಿಸಬೇಕು, ಈ ಪುಣ್ಯಾತ್ಮನ ಹೆಸರು ಅಜರಾಮರವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಬಹಳ ಸ್ಪೀಡ್ ಆಗಿ ದೇವನಹಳ್ಳಿ ಏರ್ಪೋರ್ಟಿನಲ್ಲಿ 108 ಅಡಿ ಎತ್ತರದ ಶಿಲೆ ವಿನ್ಯಾಸಕ್ಕೆ ಚಾಲನೆಯನ್ನು ಕೊಟ್ಟು ಪೂರ್ಣ ಭಾಗ ಮುಗಿಸಿ ಇವತ್ತು ಉದ್ಘಾಟನೆಯ ಹಂತದಲ್ಲಿ ಬಂದು ನಿಂತಿದೆ. ನಮ್ಮ ಮಾಗಡಿ ಕೆಂಪೇಗೌಡರನ್ನ, ಸರ್ವಧರ್ಮಪ್ರಭು ಮಾಗಡಿ ಕೆಂಪೇಗೌಡರನ್ನ, ಈ ನಾಡು ಕಟ್ಟಿದ ಪ್ರಭುವನ್ನ, ಅವರ ಪ್ರತಿಮೆಯನ್ನ ಉದ್ಘಾಟಿಸಲಿಕ್ಕೆ ಈ ದೇಶಗಣ್ಣಂತ ಪ್ರಾಮಾಣಿಕ ನಿಷ್ಠ ರಾಜ್ಯವನ್ನ ರಾಜ್ಯಭಾರ ಮಾಡುವಂತ ನರೇಂದ್ರ ಮೋದಿಜಿಯವರ ಹಸ್ತದಲ್ಲಿ ಈ ಪ್ರತಿಭೆ ಅನಾವರಣ ಬರ್ತಾ ಇದೆ. ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಎಲ್ಲ ಮಂತ್ರಿಮಂಡಲ ಎಲ್ಲರೂ ಸೇರಿ, ಸಮಾಜ ಎಲ್ಲರೂ ಒಕ್ಕಲಿ ಜನಾಂಗ ಎಲ್ಲರೂ ಸೇರಿ ಈ ಒಂದು ಮೂರ್ತಿಯ ಉದ್ಘಾಟನೆಗೆ ಲಕ್ಷಾಂತರ ಜನ ಸೇರುವಂತಹ ಒಂದು ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾಗಿ ಇವರ ಉದ್ದೇಶ ಇಷ್ಟೇ. ಮಾಗಡಿ ಕೆಂಪೇಗೌಡರು ಅಂದ್ರೆ ಬೆಂಗಳೂರಿಗೆ ಬಂದ ನಂತರ ವಿಮಾನ ನಿಲ್ದಾಣಕ್ಕೆ ಪ್ರತಿ ದಿವಸ 40,000 ಜನ ವಿಮಾನದಲ್ಲಿ ಬರ್ತಾರೆ. ಉಳಿಕೆ ಜನ ಒಂದು 40,000-50,000 ಜನ ಬೆಂಗಳೂರಿಗೆ ಬರ್ತಾರೆ. ಇವತ್ತು 1.5 ಲಕ್ಷ ಜನ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. 1.5 ಕೋಟಿ ಜನ ವಾಸವನ್ನ ಮಾಡ್ತಾ ಇದ್ದಾರೆ. ಇಂಥ ಇಷ್ಟೊಂದು ಹೆಸರನ್ನ ಗಳಿಸಿದಂತ ಪುಣ್ಯಾತ್ಮನ ನಾಡು
ಕಟ್ಟಿದ್ದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ವಿಮಾನ ನಿಲ್ದಾಣಕ್ಕೆ ಬಂದ ನಂತರ ಆ ಮಾಗಡಿ ಕೆಂಪೇಗೌಡರ ಭವ್ಯ ಮೂರ್ತಿಯನ್ನ ನೋಡಿ ಈ ಪುಣ್ಯಾತ್ಮ ಯಾರು ಅಂತ ಅವರ ವಿಷಯವನ್ನ ಸಂಘಟಿಸಿ ಮಾಗಡಿ ಕೆಂಪೇಗೌಡರು ಇಷ್ಟೊಂದು ದಾನ ಧರ್ಮ ಕೆಳಗಟ್ಟನ್ನು ಕಟ್ಟಿದ್ರು ಅಂತ ಹೊರದೇಶದವರು ಸಹ ಸಂತೋಷ ಪಡುವ ರೀತಿಯಲ್ಲಿ ಈ ಮೂರ್ತಿಯನ್ನ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಯಾವುದೇ ಪಕ್ಷ ಮತಗಳನ್ನ ಭೇದವನ್ನ ಮರೆತು ತಾವೆಲ್ಲರೂ 11ನೇ ತಾರೀಕು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಲಕ್ಷಾಂತರ ಜನ, ಅದು ರಾಜ್ಯ ದೇಶ ಹೊರದೇಶಗಳಿಂದ ಸಹ ಕೆಂಪೇಗೌಡರ ಪುತ್ಥಳಿ ಅನಾವರಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತ ಪುಣ್ಯಾತ್ಮರು 1000 10,000 ಕಿಲೋಮೀಟರ್ ಬಂದು ಆ ಮೂರ್ತಿಯನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಕೆಂಪೇಗೌಡರ ಮಣ್ಣಲ್ಲಿರೋರು, ಕೆಂಪೇಗೌಡರ ಭೂಮಿಯಲ್ಲಿರೋರು, ಕೆಂಪೇಗೌಡರು ವಾಸ ಮಾಡಿದ ಜಾಗದಲ್ಲಿ ನಾವು ಹುಟ್ಟಿರೋಂಥವ್ರು, ಕೆಂಪೇಗೌಡರ ಆದರ್ಶವನ್ನ ಎತ್ತಿ ಹಿಡಿಬೇಕಾದ್ರೆ ಇವತ್ತು ನಮ್ಮ ಮಾಗಡಿ ರಾಮನಗರ ಜಿಲ್ಲೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಮಾಗಡಿ ಕೆಂಪೇಗೌಡರು ಒಬ್ಬರ ಸತ್ತಲ್ಲ, ಅವರು ದೈವ ಪುರುಷರು, ದೇವರಿಗೆ ಸಮಾನವಾದಂತ ಕೆಲಸವನ್ನು ಮಾಡಿದಂದ್ರು, ಎಲ್ಲರಿಗೂ ನಿಷ್ಠೆ ಪ್ರಾಮಾಣಿಕತೆ ತೋರಿಸಿಕೊಟ್ಟಂತವರು, ಯಾರಿಗೂ ಅನ್ಯಾಯ ಮಾಡಿ ಬದುಕಬಾರದು ಎನ್ನುವಂತ ಒಂದು ದಕ್ಷತೆಯನ್ನ ಪ್ರಾಮಾಣಿಕತೆಯನ್ನ ಕಲಿಸಿ ನಮ್ಮನ್ನ ಬೆಳೆಸಿದಂತವರು ಹಿರಿಯರನ್ನ. ಹೀಗೆ ಆ ಕೆಂಪೇಗೌಡರ ಹೆಸರು ಅಜರಾಮರು ಇರಬೇಕಾದ್ರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಇವತ್ತು ಎಲ್ಲ ಹುದೂರಿನ ಎಲ್ಲ ಜನಪ್ರತಿನಿಧಿಗಳು, ತಾಯಂದಿರು ಈ ನಮ್ಮ ಕೆಲಸವನ್ನು ತಂದು ಆ ಕೆಂಪೇಗೌಡರ ರಥಕ್ಕೆ ಭವ್ಯ ಸ್ವಾಗತ ಕೊಟ್ಟಂತ ತಾಯಂದಿರಿಗೂ, ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಪ್ರಸಾದ್ ಗೌಡರು, ಹಾಗೆ ನಮ್ಮ ಗಿರೀಶ್ ಅವರು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತ ಎಲ್ಲರಿಗೂ ಈ ಸಂದರ್ಭದ ಶುಭವನ್ನು ಕೋರ್ತಾ ಮಾಗಡಿ ಕೆಂಪೇಗೌಡರಿಗೆ ಎಲ್ಲರಿಗೂ ಜಯ ಅನ್ಬಿಡಿ. ಮಾಗಡಿ ಕೆಂಪೇಗೌಡಕ್ಕೆ, ಸರ್ವಧರ್ಮ ಮಾಗಡಿ ಕೆಂಪೇಗೌಡಕ್ಕೆ, ಸರ್ವಧರ್ಮ ಗುರು ಮಾಗಡಿ ಕೆಂಪೇಗೌಡಕ್ಕೆ, ಬೆಂಗಳೂರು ಮಾತ್ರ ಮಾಗಡಿ ಕೆಂಪೇಗೌಡಕ್ಕೆ, ರೈತರ ಬಂಧು ಮಾಗಡಿ ಕೆಂಪೇಗೌಡಕ್ಕೆ, ಮಾಗಡಿ ಕೆಂಪೇಗೌಡಕ್ಕೆ. ಹಿರಿಯರಿಗೆ, ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಏನಿವತ್ತು 108 ಅಡಿ ಕೆಂಪೇಗೌಡರ ಪುತ್ಥಳಿ ಅನಾವರಣಕ್ಕೆ ಮೃತ್ತಿಕೆಯನ್ನ ಸಂಗ್ರಹ ಮಾಡಿ ಇಲ್ಲಿಂದ ತಗೊಂಡೋಗ್ಬೇಕು. ನಮ್ಮ ಮಾಗಡಿ ತಾಲೂಕಿನ ಪ್ರತಿಯೊಂದು ಪ್ರಸಿದ್ಧ ಮತ್ತೆ ಪುಣ್ಯಕ್ಷೇತ್ರಗಳಾದಂತಹ ಎಲ್ಲಾ ಪುಣ್ಯಕ್ಷೇತ್ರಗಳಿಂದನೂ ಕೂಡ ಮೃತ್ತಿಕೆಯನ್ನ ಸಂಗ್ರಹಣ ಮಾಡಿದ್ವಿ. ಈಗಾಗಲೇ ಅದು ಚಾಲನೆ ಕೊಟ್ಟು ಈಗ ಕುದೂರ್ ಭಾಗಕ್ಕೂ ಬಂದಿದೆ. ಇವತ್ತು ನಿಮ್ಮ ಈ ಭವ್ಯ ಸ್ವಾಗತಕ್ಕೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಮನಗೊಂಡು ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು 11ನೇ ತಾರೀಕು ಮೋದಿಜಿ ಅವರು ಬರ್ತಾ ಇದ್ದಾರೆ. ಕೆಂಪೇಗೌಡರ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ಕೆಂಪೇಗೌಡರ ಅವರ ಬಿಟ್ಟೋಗಿರುವಂತಹ ಕುರುಹುಗಳಲ್ಲಿ ನಾವು ಬೆಳೀತಾ ಇದ್ದೀವಿ. ಇವತ್ತು ಅವರ ಒಂದು ಮೂಲ ಮೂರ್ತಿಗೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಪ್ರಣಾಮವನ್ನ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕುದೂರಿನ ಭಾಗ, ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ 16,000 ಸಂಖ್ಯೆಯಲ್ಲಿ ಬರಬೇಕು. ನೀವೆಲ್ಲ ಆ ವೈಭವ ಪೂರಿತ ಒಂದು ಸನ್ನಿವೇಶವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.